ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಪುಣ್ಯಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾದ 12 ಜ್ಯೋತಿರ್ಲಿಂಗಗಳ ಪೈಕಿ ಮೊದಲನೆಯದಾದ ಸೋಮನಾಥ ದೇವಸ್ಥಾನದ ದರ್ಶನ ಮಾಡಲಿದ್ದೇವೆ. ಗುಜರಾತ್ನ ಸೌರಾಷ್ಟ್ರ ತೀರದಲ್ಲಿರುವ ಈ ದೇವಾಲಯವು ಕೇವಲ ಭಕ್ತಿಯ ಕೇಂದ್ರವಲ್ಲ, ಬದಲಾಗಿ ಭಾರತದ ಅಚಲ ನಂಬಿಕೆ ಮತ್ತು ಪುನರುತ್ಥಾನದ ಸಂಕೇತವಾಗಿದೆ. ಹಲವಾರು ಬಾರಿ ವಿದೇಶಿ ಆಕ್ರಮಣಕಾರರಿಂದ ಧ್ವಂಸಗೊಂಡು ಮತ್ತೆ ಎದ್ದು ನಿಂತ ಈ ಅಜೇಯ ದೇವಾಲಯದ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಸೋಮನಾಥ ಎಂಬ ಹೆಸರಿನ ಅರ್ಥ ಚಂದ್ರನ ಒಡೆಯ. ಪುರಾಣಗಳ ಪ್ರಕಾರ ಚಂದ್ರನು ದಕ್ಷ ಪ್ರಜಾಪತಿಯ 27 ಪುತ್ರಿಯರನ್ನು ವಿವಾಹವಾಗಿದ್ದನು. ಆದರೆ ರೋಹಿಣಿಯ ಮೇಲೆ ಮಾತ್ರ ಅತಿಯಾದ ಪ್ರೀತಿ ತೋರುತ್ತಿದ್ದನು. ಇದರಿಂದ ಕೋಪಗೊಂಡ ದಕ್ಷನು ಚಂದ್ರನಿಗೆ ಅವನ ಕಾಂತಿ ಕುಂದಲಿ ಎಂದು ಶಾಪ ನೀಡಿದನು. ಶಾಪ ವಿಮೋಚನೆಗಾಗಿ ಚಂದ್ರನು ಪ್ರಭಾಸ ತೀರ್ಥದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದನು. ಚಂದ್ರನ ಭಕ್ತಿಗೆ ಮೆಚ್ಚಿದ ಶಿವನು ಇಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿಯಾಗಿ ನೆಲೆಸಿದನು ಎಂಬುದು ಐತಿಹ್ಯ. ಸೋಮನಾಥ ದೇವಾಲಯದ ಇತಿಹಾಸವು ರಕ್ತಸಿಕ್ತ ಮತ್ತು ಸ್ಫೂರ್ತಿದಾಯಕವಾಗಿದೆ. ಮೊದಲು ಚಂದ್ರನಿಂದ ಚಿನ್ನದಲ್ಲಿ, ನಂತರ ರಾವಣನಿಂದ ಬೆಳ್ಳಿಯಲ್ಲಿ, ಶ್ರೀಕೃಷ್ಣನಿಂದ ಶ್ರೀಗಂಧದಲ್ಲಿ ಮತ್ತು ಭೀಮದೇವನಿಂದ ಕಲ್ಲಿನಲ್ಲಿ ಈ ದೇವಾಲಯ ನಿರ್ಮಿಸಲ್ಪಟ್ಟಿತು ಎನ್ನಲಾಗುತ್ತದೆ. 1024ರಲ್ಲಿ ಮಹಮ್ಮದ್ ಘಜ್ನಿ ಈ ದೇವಾಲಯವನ್ನು ಲೂಟಿ ಮಾಡಿದನು. ಅಂದಿನಿಂದ ಹಿಡಿದು ಔರಂಗಜೇಬನವರೆಗೆ ಹಲವು ಆಕ್ರಮಣಕಾರರು ಇದನ್ನು ನಾಶಪಡಿಸಲು ಯತ್ನಿಸಿದರು. ಆದರೆ ಪ್ರತಿ ಬಾರಿ ಧ್ವಂಸಗೊಂಡಾಗಲೂ ಭಾರತೀಯ ರಾಜರು ಮತ್ತು ಭಕ್ತರು ಇದನ್ನು ಅಷ್ಟೇ ಭವ್ಯವಾಗಿ ಪುನರ್ನಿರ್ಮಿಸಿದರು. ಇಂದು ನಾವು ನೋಡುತ್ತಿರುವ ಭವ್ಯ ಮಂದಿರದ ಶ್ರೇಯಸ್ಸು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಸಲ್ಲಬೇಕು. 1947ರಲ್ಲಿ ಅವರು ಈ ಕ್ಷೇತ್ರದ ಜೀರ್ಣೋದ್ಧಾರದ ಸಂಕಲ್ಪ ಮಾಡಿದರು. 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು. ಇದು ಆಧುನಿಕ ಭಾರತದ ಸಾಂಸ್ಕೃತಿಕ ವಿಜಯದ ಸಂಕೇತವಾಗಿದೆ. ಈ ದೇವಾಲಯವು ಚಾಲುಕ್ಯ ಶೈಲಿಯಲ್ಲಿದೆ. ಇಲ್ಲಿನ ಸಮುದ್ರ ತೀರದಲ್ಲಿ ಬಾಣಸ್ತಂಭ ಎಂಬ ಸ್ತಂಭವಿದೆ. ಇದರ ವಿಶೇಷವೆಂದರೆ ಈ ಸ್ತಂಭದಿಂದ ದಕ್ಷಿಣ ಧ್ರುವದವರೆಗೆ ಅಂಟಾರ್ಕ್ಟಿಕ್ ನೇರ ರೇಖೆಯಲ್ಲಿ ಯಾವುದೇ ಭೂಭಾಗ ಅಥವಾ ಅಡ್ಡಿ ಇಲ್ಲ. ಸಂಜೆ ಇಲ್ಲಿ ನಡೆಯುವ ಲೈಟ್ ಅಂಡ್ ಸೌಂಡ್ ಶೋ ಪ್ರವಾಸಿಗರ ಮನಗೆಲ್ಲುತ್ತದೆ. ಸೋಮನಾಥೇಶ್ವರನ ದರ್ಶನವು ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಈ ಪವಿತ್ರ ಭೂಮಿಯ ಕಂಪನ್ನು ಅನುಭವಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಸೋಮನಾಥ್.